ಈಗ DAP ಯೂರಿಯಾ ಗೊಬ್ಬರ ಮಿಕ್ಸ್ ಮಾಡಿ ಈಗ ನಾವು ಮೆಕ್ಕೆಜೋಳಕ್ಕೆ ಹಾಕಾಕತ್ತೀವಿ ನೋಡ್ರಿ. ಈಗ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ನಾನಂತೂ ಆರಾಮದೀನಿ, ನೀವು ಕೂಡ ಆರಾಮದಿರ ಅಂತ ಅನ್ಕೊಳಕತ್ತೀನಿ ನೋಡ್ರಿ. ಇವತ್ತು ನಾವು ಏನಪ್ಪ ಅಂದ್ರೆ ಮೆಕ್ಕೆಜೋಳಕ್ಕೆ ಗೊಬ್ಬರ ಇಡಾಕತ್ತೀವಿ ನೋಡ್ರಿ ಫ್ರೆಂಡ್ಸ್. ಹೆಂಗೆ ಇಡ್ತೇವೆ ಅನ್ನೋದು ತೋರಿಸ್ತೀನಿ ಬರ್ರಿ. ಈಗ ಭಾಳ ದಿವಸ ಆಯಿತು ಮೆಕ್ಕೆಜೋಳಕ್ಕೆ ಗೊಬ್ಬರ ಇಟ್ಟಿಲ್ಲ, ಇನ್ನು ಸಣ್ಣದಿತ್ತು. ಈಗ ದೊಡ್ಡದಾಗೈತ್ರಿ ಫ್ರೆಂಡ್ಸ್. ಅದಕ್ಕೆ ಗೊಬ್ಬರ ಇಟ್ಟು ನೀರು ಬಿಡೋಣ ಬರ್ರಿ ಫ್ರೆಂಡ್ಸ್, ನೋಡೋಣ ಮೆಕ್ಕೆಜೋಳ ಗೊಬ್ಬರ ಇಡೋದು ಹೆಂಗಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ನೋಡ್ರಿ, ನಾನು ಮನೆಯಿಂದ ಈಗ ಇದು ಗೊಬ್ಬರ ತರಾಕತ್ತೀನಿ ನೋಡ್ರಿ. ಇದು ಯಾವ ಗೊಬ್ಬರ ಅಂದ್ರೆ ಇದು ಹೀರೆ ಗೊಬ್ಬರ ನೋಡ್ರಿ. ಈಗ ಮೆಕ್ಕೆಜೋಳಕ್ಕೆ ಗೊಬ್ಬರ ಇಟ್ಟು ಎಡೆ ಹೊಡಿಬೇಕು. ಎಡೆ ಹೊಡೆದಿಂದ ಆಮೇಲೆ ನೀರು ಬಿಡ್ಬೇಕು ನೋಡ್ರಿ. ಈಗ ನೋಡ್ರಿ, ಇದು ಹೀರೆ ಗೊಬ್ಬರ ನಾನು ತರಾಕತ್ತೀನಿ. ಈಗ ಮೊನ್ನೆ ತಂದಿದ್ದೇವೆ. ಇದ್ರ ಜೊತೆ DAP ಗೊಬ್ಬರ ಬರ್ತೈತಿ ನೋಡ್ರಿ. ಆ DAP ಗೊಬ್ಬರ ಇದು ಹೀರೆ ಗೊಬ್ಬರ ಎರಡೂ ಮಿಕ್ಸ್ ಮಾಡಿ ಈಗ ನಾವು ಮೆಕ್ಕೆಜೋಳಕ್ಕೆ ಇಡಬೇಕಾಗೈತಿ ನೋಡ್ರಿ. ಈಗ ನೋಡ್ರಿ, ಇದು ಮ್ಯಾಗಿರೋದು ಈ DAP ನೋಡ್ರಿ, ತೆಳಗಿರೋದು ಹೀರೆ. ಅಂದ್ರೆ ಎರಡೂ ಮಿಕ್ಸ್ ಮಾಡಿ ಮೆಕ್ಕೆಜೋಳಕ್ಕೆ ಇಡಬೇಕಾಗೈತಿ ನೋಡ್ರಿ. ಇದು ಈಗ ಹಾಕಾಕತ್ತಿದ್ದು ಈಗ ಹೀರೆ ನೋಡ್ರಿ. ಇದು DAP ತೆಳಗೈತಿ, ಎರಡೂ ಸರಿಯಾಗಿ ಮಿಕ್ಸ್ ಮಾಡಿ ನಾವು ಮೆಕ್ಕೆಜೋಳಕ್ಕೆ ಈಗ ಬಡ್ಡಿಗೆ ಇಡ್ಬೇಕು ನೋಡ್ರಿ. ಯಾಕಪ್ಪ ಅಂದ್ರೆ ಹಿಂಗೆ ಒಗದ್ರೆ ಮ್ಯಾಗ ಸುಳ್ಯಾಗಿ ಬೀಳ್ತೈತಿ. ಅದಕ್ಕೆ ಬಡ್ಡಿಗೆ ಇಡ್ಕೋತ ಹೋಗ್ಬೇಕು ನೋಡ್ರಿ. ಈಗ ಬಡ್ಡಿಗೆ ಹೆಂಗೆ ಹಾಕ್ತೀವಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ನಾನು ನೋಡ್ರಿ, ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಬೇಕ್ರಿ. ಒಂದು ಸ್ವಲ್ಪನೂ ಇದು ಆಗಬಾರ್ದ್ರಿ, ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿಂದ ಏನೈತಿ, ನಾವು ಈಗ ಬಕೆಟ್ ತಂದೇವ್ರಿ. ಅವು ಬಕೆಟಿಗೆ ಹಾಕೋಬೇಕು ನೋಡ್ರಿ ಫ್ರೆಂಡ್ಸ್. ನೋಡ್ರಿ, ಇವು ಬಕೆಟ ಯಾಕಪ್ಪ ಅಂದ್ರೆ ಬುಟ್ಟ್ಯಾಗ ಸರಿ ಆಗೋದಿಲ್ರಿ. ಈಗ ನಾವು ಬಕೆಟ್ನ್ಯಾಗ ಹಾಕೊಳಕತ್ತೇವೆ ನೋಡ್ರಿ. ಈಗ ನಾವು 3-4 ಬಕೆಟ್ ತಂದೇವಿ. ನಾವು 3-4 ಜನ ಅದೇವಿ. ಈಗ ಎಲ್ಲರೂ ಸೇರಿ ಈಗ ಮೆಕ್ಕೆಜೋಳಕ್ಕೆ ನೋಡ್ರಿ ಹಿಂಗೆ ಬಡ್ಡಿಗೆ ಇಡ್ಬೇಕು ನೋಡ್ರಿ. ಯಾಕಪ್ಪ ಅಂದ್ರೆ ಮ್ಯಾಗ ಒಗದೇವಪ್ಪ ಅಂದ್ರೆ ಅದು ಸುಳ್ಯಾಗ ಬಿದ್ದು ಏನಾಕೈತಿ, ಸುಟ್ಟು ಹೊಕ್ಕದ ನೋಡ್ರಿ. ಹಿಂಗೆ ಬಡ್ಡಿಗೆ ಇಟ್ರೆ ಏನೈತಿ, ಒಳಗೆ ಬಡ್ಡಿಗೆ ಅಂದ್ರೆ ಒಳಗೆ ಜಗ್ಗಿ ಬಿಡ್ತೈತ್ರಿ ಎಲ್ಲ. ಈ ಮೆಕ್ಕೆಜೋಳಕ್ಕೆ ನಾವು ಕಸ ತೆಗಿಸಿಲ್ಲ ನೋಡ್ರಿ ಫ್ರೆಂಡ್ಸ. ಹಾಗೆ ಈಗ ಎಡೆ ಹೊಡೆದು ಬೋದೇರಿಸ್ಬಿಟ್ಟೇವಪ್ಪ ಅಂದ್ರೆ ಕಸ ಎಲ್ಲ ಮುಚ್ಕೊಂಡು ಹೊಕ್ಕೈತಿ. ಅದಕ್ಕೆ ನಾವು ಈಗ ಗೊಬ್ಬರ ಇಟ್ಟು ಎಡೆ ಹೊಡಿಬೇಕಂತ ಹೇಳಿ ಮಾಡೇವ್ರಿ ಫ್ರೆಂಡ್ಸ. ನೋಡ್ರಿ, ಗೊಬ್ಬರ ಸ್ವಲ್ಪ ಇಡಾಕತ್ತೀವಿ. ಯಾಕಪ್ಪ ಅಂದ್ರೆ ಹುಟ್ಟು ಹೊಲ ಕೂಡಿ ಈಗ ಇದು ಎಷ್ಟು ಹೊಲ ಐತಪ್ಪ ಅಂದ್ರೆ 2 ಎಕರೆಗೆ ಸ್ವಲ್ಪ ಕಮ್ಮಿ ಐತಿ ನೋಡ್ರಿ. 2 ಎಕರೆಗೆ ಸ್ವಲ್ಪ ಕಮ್ಮಿ ಐತಿ. ಅದಕ್ಕೆ ಈಗ ನಾವು ಗೊಬ್ಬರ ಎರಡೇ ಪ್ಯಾಕೆಟ್ ತಂದಿದ್ದು, ಆ 2 ಪ್ಯಾಕೆಟ್ ಸರಿ ಮಾಡ್ಬೇಕ್ರಿ ಇದ್ರಾಗೆ. ನೋಡ್ರಿ, ಈಗ ಸ್ವಲ್ಪನೇ ಇಡಾಕತ್ತೈತಿ ಗೊಬ್ಬರ. ನೋಡ್ರಿ, ಈ ಬಕೆಟ್ನಾಗ ಇರೋದು ಈ ದಂಡಿದಿಂತ್ರ ಆ ದಂಡಿಗೆ ಹೋಗ್ಬೇಕ್ರಿ. ಅಂದ್ರೆ ಹಿಂಗೆ ಹೋಗಿ ಹಿಂಗೆ ಬರಬೇಕು, ಅವಾಗ ಬರಾಬರಿ ಆಕೈತ್ರಿ ಫ್ರೆಂಡ್ಸ. ನೋಡ್ರಿ, ನಾನು ಈಗ ಎಷ್ಟು ಫಾಸ್ಟ್ ಇಡಾಕತ್ತೀನಿ ಈ ಗೊಬ್ಬರ. ನೋಡ್ರಿ, ಈಗ ಸ್ವಲ್ಪ ಇಟ್ರೆ ಇದು ಆಗೋದಿಲ್ರಿ. ಅದಕ್ಕೆ ನಾವು ಬಡ್ಡಿಗೆ ಇಡಾಕತ್ತೀವಿ ನೋಡ್ರಿ. ಹಿಂಗೆ ಬಡ್ಡಿಗೆ ಇಟ್ರೆ ಏನಾಕೈತಪ್ಪ ಅಂದ್ರೆ ಅದು ಬೇರಿಂದ ಹೀರಿ ಬಿಡ್ತೈತ್ರಿ ಫ್ರೆಂಡ್ಸ. ಅಂದ್ರೆ ಬಡ್ಡಿಗೆ ಹತ್ತೈತಿ. ಮ್ಯಾಗ ಹೋಗೋದೇವಪ್ಪ ಅಂದ್ರೆ ಅದು ಸುಳ್ಯಾಗ ಬಿದ್ದು ಸುಳಿ ಎಲ್ಲ ಸುಟ್ಕೊಂಡು ಹೊಕ್ಕೈತ್ರಿ. ಅಂದ್ರೆ ಮೆಕ್ಕೆಜೋಳ ಚಲೋ ಬರೋದಿಲ್ಲ. ನೋಡ್ರಿ, ಗೊಬ್ಬರನ ಹಿಂಗೆ ಇಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ಈ ಮೆಕ್ಕೆಜೋಳನು ಅಡವಾಗಿ ಬಿಟ್ಟೈತಿ ನೋಡ್ರಿ. ಸ್ವಲ್ಪ ಅಂದರೂ ಬೇಸ್ ಅಡವಾಗೈತಿ. ಅಂದರೂ ಚಲೋ ಐತ್ರಿ ಫ್ರೆಂಡ್ಸ್ ಮೆಕ್ಕೆಜೋಳ. ಅಂದ್ರೇನು ಕಸ ಸ್ವಲ್ಪ ಹಿಂಗೆ ಗೊಬ್ಬರ ಹಾಕೋದ್ರಿಂದ ಏನಾಕೈತಪ್ಪ ಅಂದ್ರೆ ಇಳುವರಿ ಚಲೋ ಬರ್ತೈತಿ ನೋಡ್ರಿ ಮೆಕ್ಕೆಜೋಳದ್ದು. ಹಿಂಗೆ ಒಗದ್ರೆ ಸರಿ ಬರೋದಿಲ್ರಿ ಫ್ರೆಂಡ್ಸ್. ಅದಕ್ಕೆ ನಾವು ಈಗ ಬಡ್ಡಿಗೆ ಇಡಾಕತ್ತೀವಿ. 3-4 ಜನ ಅದೇವು, ನಾವು ಬಡ್ಡಿಗೆ ಇಡ್ತೇವೆ ನೋಡ್ರಿ ಫ್ರೆಂಡ್ಸ. ಅಂದ್ರೇನು ಗೊಬ್ಬರ ಹಾಳಾಗೋದಿಲ್ಲ ನೋಡ್ರಿ. ಆ ಕಡೆದೆಲ್ಲ ಹಿಂದೆಲ್ಲ ಇಟ್ಕೋತ ಬರಾಕತ್ತೇವಿ. ಈಗ ನಾವು 3 ಸಾಲ ತೊಗೊಂಡೇವ್ರಿ ಫ್ರೆಂಡ್ಸ. 3 ಸಾಲ ತೊಗೊಂಡು ಒತ್ತಾಡ್ತಿಂತ ಹೊಂಟೇವೆ ನೋಡ್ರಿ. ಈಗ ಹಿಂಗೆ ಗೊಬ್ಬರ ಇಟ್ಟು ಆಮೇಲೆ ಏನೈತಿ, ನಾವು ಎಡೆ ಹೊಡಿಬೇಕ್ರಿ ಫ್ರೆಂಡ್ಸ. ಎಡೆ ಹೊಡೆದು ಮತ್ತೊಮ್ಮೆ ಬೋದ್ ಏರಿಸಿ ಈ ನೀರು ಬಿಡ್ಬೇಕು ನೋಡ್ರಿ. ಆಳದು ಏನೂ ತೊಗೊಂಡಿಲ್ಲ ನೋಡ್ರಿ ಫ್ರೆಂಡ್ಸ. ನಾವು ಮನೆಯವರೇ ಇಡಾಕತ್ತೇವೆ ನೋಡ್ರಿ ಗೊಬ್ಬರ. 3 ಸಾಲ ತೊಗೊಂಡು ಒಂದೇ ಕಡೆಯಿಂದ ಹೊಂಟೇವೆ ನೋಡ್ರಿ. ಈ ಬಕೆಟ್ನ್ಯಾಗ ತೊಗೊಳೋದ್ರಿಂದ ಏನಾಕೈತಪ್ಪ ಅಂದ್ರೆ ಈಗ ಒಂದೇ ಸಮ ಸಾಲ್ನಾಗ ಇಟ್ಕೊಂಡು ಹೊಂಟೇವೆ ನೋಡ್ರಿ.
ಈ ಬುಟ್ಟಿ ಅಂದ್ರೆ ಏನಕ್ಕದಪ್ಪ ಅಂದ್ರೆ ಎಲ್ಲ ಮೆಕ್ಕೆಜೋಳನು ಮುರಿತೈತಿ ರೀ ಫ್ರೆಂಡ್ಸ. ಬುಟ್ಟಿ ಯಾಕಪ್ಪ ಅಂದ್ರೆ ಅಗಲಿರ್ತಾವೆ ಅವು, ಅದಕ್ಕೆ ನಾವು ಬುಟ್ಟಿನೂ ತೊಗೊಂಡಿಲ್ಲ ನೋಡ್ರಿ. ಯಾಕಪ್ಪ ಅಂದ್ರೆ ಇದು ಕೈಯಾಗ ಕೈಯಾಗ ಹಿಡ್ಕೊಳಕ್ಕೂ ಸರಿ, ಬಕೆಟ್ ಕೈಯಾಗ ಹಿಡ್ಕೊಳಕ್ಕೂ ಸರಿ ಆಕೈತಿ ನೋಡ್ರಿ. ಕಸ ಅಂಕರ್ ಭಯಂಕರ ಕಸ ಐತ್ರಿ ಫ್ರೆಂಡ್ಸ. ಯಾಕಪ್ಪ ಅಂದ್ರೆ ನಾವು ಆಳು ಹಚ್ಚಿ ತೆಗ್ಸೇ ಇಲ್ಲ ನೋಡ್ರಿ. ಇದು ಎಡಿಗೆ ಹೊಕ್ಕದ ಅಂತೇಳಿ ಹಾಗೆ ಬಿಟ್ಟೇವಿ. ಆದರೆ ಏನದ ಇನ್ನೂ ಅದು ಮಳೆ ಬಂದಿಲ್ಲ ರೀ ಫ್ರೆಂಡ್ಸ್. ಮಳೆ ಇಲ್ಲ ಅಂತೇಳಿ ಚಲೋ ಕಂಡೈತ್ರಿ. ಮಳೆ ಇತ್ತಪ್ಪ ಅಂದ್ರೆ ಏನಾಕೈತಿ ಎಲ್ಲ ಕಸ ಎದ್ದು ಬಿಡ್ತೈತ್ರಿ. ಇವು ಸಾಲನು ಸ್ವಲ್ಪ ದೊಡ್ಡ ಅದಾವ ನೋಡ್ರಿ. ಯಾಕಪ್ಪ ಅಂದ್ರೆ ಸಾಲನು ನಾವು ಸ್ವಲ್ಪ ದೊಡ್ಡನೇ ಬಿಟ್ಟೇವ್ರಿ. ಮಳೆ ಅಂತೂ ಆಗೋಲಾಗೈತಿ ನೋಡ್ರಿ ಫ್ರೆಂಡ್ಸ್. ಬರೀ ಗಾಳಿನೇ ಊದಾಕತೈತಿ ನೋಡ್ರಿ. ಎಲ್ಲ ಬರೀ ಗಾಳಿನೇ ಐತಿ ಈಗ. ಅದಕ್ಕೆ ಮಳೆ ಏನು ಆಗಂಗೆ ಕಾಣೋದಿಲ್ಲ ರೀ. ಈಗ ನಾವು ಎಡೆ ಹೊಡೋದು, ಈಗ ನೀರು ಉಣಿಸ್ಬೇಕು ಅನ್ನಕತ್ತೇವೆ ರೀ ಫ್ರೆಂಡ್ಸ್ ಮೆಕ್ಕೆಜೋಳಕ್ಕೆ. ಈಗ ಅರ್ಧಕ್ಕೆ ಹೆಚ್ಚಾಗೈತಿ ನೋಡ್ರಿ ಫ್ರೆಂಡ್ಸ. ನಾವು ಈಗ ಗೊಬ್ಬರ ಇಡೋದು ಒತ್ತಡ ದಂಡಿ ಅಂತ ಇಟ್ಕೋತ ಹೋಲಾಕತ್ತೇವ್ರಿ. ಈಗ ಅರ್ಧಕ್ಕೆ ಹೆಚ್ಚೇ ಆಗೈತಿ ನೋಡ್ರಿ. ಇನ್ನೊಂದು ಸ್ವಲ್ಪ ಐತಿ. ಈಗ ಇಷ್ಟಕ್ಕೆ ಬಿಟ್ಟು ನಾವೀಗ ಹೋಗೋಕ್ಕೂ ಬರೋದಿಲ್ಲ ರೀ. ಇದನ್ನು ಫುಲ್ ದಂಡಿಗೆ ಹಚ್ಚಿ ಹೋಗ್ಬೇಕ್ರಿ ಫ್ರೆಂಡ್ಸ. ನೋಡ್ರಿ ಮೆಕ್ಕೆಜೋಳ ಹಿಂಗೈತಿ. ಇದಕ್ಕೆ ಎಣ್ಣೆ ಹೊಡಿಬೇಕ್ರಿ. ಮತ್ತು ಈಗೆಲ್ಲ ಗೊಬ್ಬರ ಇಟ್ಟು ಎಣ್ಣೆ ಹೊಡಿಬೇಕ್ರಿ. ಅಂದ್ರೆ ಇದು ಕೆಲಸ ಭಾಳ ಅದಾವೆ. ಯಾಕಪ್ಪ ಅಂದ್ರೆ ಸುಳ್ಯಾಗ ಹುಳ ಆಗಿರ್ತಾವ್ರಿ. 3 ಸರಿ ಎಣ್ಣೆ ಆಗ್ಬೇಕು ನೋಡ್ರಿ ಈ ಮೆಕ್ಕೆಜೋಳಕ್ಕೆ. ಈಗ ನಾವು ಮೆಕ್ಕೆಜೋಳ ಹಾಕಿಂದೆ ನಾವು ಎಣ್ಣೆ ಹೊಡೆದಿಲ್ಲ ನೋಡ್ರಿ. ಈಗ 2 ಸರಿ ಎಣ್ಣೆ ಆಗ್ಬೇಕಾಗಿತ್ತು ರೀ ಫ್ರೆಂಡ್ಸ. ಎಣ್ಣೆ ಹೊಡೆದಿಲ್ಲ ರೀ. ಯಾಕಪ್ಪ ಅಂದ್ರೆ ಹುಳನೂ ತಿಂದಿಲ್ಲ ರೀ ಅಷ್ಟೊಂದು. ಈಗ ಗೊಬ್ಬರ ಇಟ್ಟು ಎಣ್ಣೆ ಹೊಡಿಬೇಕ್ರಿ ಫ್ರೆಂಡ್ಸ. ಈ ಎಣ್ಣೆ ಹೊಡಿದು ಭಾಳ ಐತಿ ನೋಡ್ರಿ ಫ್ರೆಂಡ್ಸ್. ಕಸ ಎಷ್ಟೈತಿ, ಕಸ ಭಾಳ ಐತಿ ನೋಡ್ರಿ. ಈ ಕಡೆ ಎಲ್ಲ ಹಿಂದೆ ಕಸ ಅಂಕರ್ ಭಯಂಕರ ಐತ್ರಿ ಫ್ರೆಂಡ್ಸ. ನೋಡ್ರಿ ಈ ಕಡೆ ನನ್ನ ಸಾಲ 3 ಅದಾವ ನೋಡ್ರಿ. ಹಿಂಗೆ ನನ್ನ ಸಾಲ 3 ತೊಗೊಂಡು ಹೊಂಟೀನಿ ರೀ ನಾನು. ನೋಡ್ರಿ ಫ್ರೆಂಡ್ಸ್ ಈ ಕಡೆ ಒಡ್ನ್ಯಾಗ ನೀರು ನಿಂತು ಮೆಕ್ಕೆಜೋಳ ಅಂಕರ್ ಸಾನ್ ಹಿಡಿದು ಬಿಟ್ಟೈತಿ ನೋಡ್ರಿ. ಯಾಕಂದ್ರೆ ಈ ಕಡೆ ನಮ್ಮದು ಹಳ್ಳದ ದಂಡೆ ಐತ್ರಿ. ಹಳ್ಳ ಬತ್ತಪ್ಪ ಅಂದ್ರೆ ನೀರೆಲ್ಲ ಫುಲ್ ಬಂದುಬಿಡ್ತದೆ ನೋಡ್ರಿ. ಒಡ್ನ್ಯಾಗ ನಿಂತು ಬಿಡ್ತದೆ. ಅರ್ಧ ಹೊಲ ನಿಂತು ಬಿಡ್ತೈತಿ ರೀ ಫ್ರೆಂಡ್ಸ. ನೋಡ್ರಿ ಮತ್ತು ಈ ಕಡೆ ಮ್ಯಾಕ ಚಲೋ ಐತ್ರಿ. ಈ ಕಡೆ ತೆಳಕ್ಕೆ ಏನೈತಿ ಹಳ್ಳ ಐತ್ರಿ ಫ್ರೆಂಡ್ಸ. ಅಂದ್ರೆ ಎಲ್ಲ ನೀರು ಬಂದು ನಿಂತು ಬಿಡ್ತೈತ್ರಿ. ಅರ್ಧ ಹೊಲ ನಿಂತು ಬಿಡ್ತೈತ್ರಿ ಫ್ರೆಂಡ್ಸ. ಅದಕ್ಕೆ ಮೆಕ್ಕೆಜೋಳ ಸ್ವಲ್ಪ ಈ ಕಡೆ ಒಡ್ನ್ಯಾಗ ಸ್ವಲ್ಪ ಸಣ್ಣ ಐತ್ರಿ ಫ್ರೆಂಡ್ಸ. ಅದು ಹಿಂದ್ರಗಡೆ ಎದ್ದಿದ್ದು ಮೆಕ್ಕೆಜೋಳ ನೋಡ್ರಿ. ಈ ಕಡೆ ಒಡ್ಡಿನ ತೆಳಗ ಕಡೆ ಹಳ್ಳ ಐತ್ರಿ. ಹಳ್ಳ ಬತ್ತಂದ್ರೆ ಎಲ್ಲ ನೀರು ಫುಲ್ ತುಂಬಿಬಿಡ್ತೈತ್ರಿ ನೋಡ್ರಿ. ಮಾಡಾಗೈತಿ, ಮಳೆನೇ ಬರ್ತಾ ಇಲ್ಲ ನೋಡ್ರಿ ಫ್ರೆಂಡ್ಸ. ಗಾಳಿ ಅಂಕರ್ ಭಯಂಕರ ಗಾಳಿ ಐತಿ, ಮಳೆನೇ ಬರೋಕತ್ತಿಲ್ರಿ. ಇದು ಯಾಕಪ್ಪ ಅಂದ್ರೆ ಇದು ಪುಷ್ಯನ್ ಮಳೆ ಅಂತೂ ಬರೀ ಜಿಟಿ ಮಳೆ ಹತ್ತಿ ಬಿಡ್ತೈತ್ರಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.